ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ ಫಾಸ್ಟೆಸ್ಟ್ 125cc ಸ್ಕೂಟರ್, ದಿ ಝೂಮ್ 125cc. ಒಳ್ಳೆ ಪವರ್ ಇದೆ ಗುರು. ಇದ್ರದ್ದು 0 to 60 ಇರೋದು ಅರೌಂಡ್ 7.5 ಸೆಕೆಂಡ್ಸ್ ಒಳಗಡೆನೇ ಇರೋದು. ಸಕ್ಕತ್ತಾಗೈತೆ. ಇಂಜಿನ್ ಅಂತೂ ಸಖತ್ ಸ್ಮೂತ್ ಆ್ಯಂಡ್ ರಿಫೈನ್ಡ್ ಆಗಿದೆ. ಈ ಗಾಡಿ ಇಂಜಿನ್ ಬಂದ್ಬಿಟ್ಟು 125cc ಏರ್ ಕೂಲ್ಡ್ ಇಂಜಿನ್ನು. ಪವರ್ ಬಂದ್ಬಿಟ್ಟು ಅರೌಂಡ್ 9.7 bhp, ಅರೌಂಡ್ 10.4 Nm ಆಫ್ ಟಾರ್ಕ್ ಬರುತ್ತೆ. ಹೊಸ ಗಾಡಿ ಅಲ್ವಾ, ಅದಕ್ಕೆ ಡಿಸ್ಪ್ಲೇ ಎಲ್ಲ ಡಿಸ್ಕನೆಕ್ಟ್ ಮಾಡಿಬಿಟ್ಟವ್ರೆ. ಏನು ಸಕ್ಕತ್ತಾಗಿದೆ ಗುರು. ಇದರಲ್ಲಿ ಇನ್ನೊಂದು ಡೆಸ್ಟಿನಿ 125cc ಅಂತ ಬರುತ್ತೆ. ಸೊ ಇವ್ರು ಹೇಳೋದು ಎರಡು ಸೇಮ್ ಇಂಜಿನು ಅಂತ, ಬಟ್ ಇದೊಂದು ಸ್ವಲ್ಪ ಸ್ಪೋರ್ಟಿಯಾಗಿ ಕೂಲಾಗಿ ಫಂಕಿಯಾಗಿ ಮಾಡಿದ್ದಾರೆ ಗಾಡಿ ಇದು. ಸೊ ಈ ಗಾಡಿ ಫ್ಯೂಯಲ್ ಟ್ಯಾಂಕ್ ಬಂದ್ಬಿಟ್ಟು ಅರೌಂಡ್ 5 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಮೈಲೇಜ್ ಬಂದ್ಬಿಟ್ಟು ಅರೌಂಡ್ 45 to 50 ಬರುತ್ತೆ. ಸೊ ಈ ಗಾಡಿಗಿರೋದು ಕಾಂಪಿಟೇಷನ್ ಬಂದ್ಬಿಟ್ಟು ಸುಜುಕಿ ಆ್ಯವನೀಸು, ಯಮಾದಲ್ಲಿ ರೇಝೆಡ್ ಆರ್ 125cc, ಹೋಂಡಾದಲ್ಲಿ ಆ್ಯಕ್ಟಿವಾ ಇದೆ, ಡಿಯೋ ಇದೆ 125cc, ಜುಪಿಟರು, ಎಂಟಾರ್ಕು. ಮೈನ್ ಕಾಂಪಿಟೇಷನ್ ಇದು ಎಂಟಾರ್ಕು, ಅದಕ್ಕೆ ಮಾಡಿರೋದು ಗಾಡಿ. ಬಟನ್ಸ್ ಎಲ್ಲ ನೋಡಿ ಹೆಂಗಿದೆ ಅಂತ. ಪಾಸು, ಐಡಲ್ ಸ್ಟಾರ್ಟ್ ಅಸಿಸ್ಟು ಕೊಟ್ಟಿದ್ದಾರೆ. ಬೂಟ್ ಸ್ಪೇಸ್ ಎಷ್ಟು ಬರುತ್ತೆ ಇದು ಲೀಟ್ರಸು? ಬೂಟ್ ಸ್ಪೇಸ್ ಎಷ್ಟು ಬರುತ್ತೆ ಅಂತಂದ, ಎಷ್ಟು ಲೀಟ್ರಸ್ ಅದು ನಿಮಗೆ ಗೊತ್ತಾಗಲ್ವಾ? ನೈಸ್. ಇದು ಟೂಲ್ ಕಿಟ್ಟು ಇದೆಲ್ಲ ಸ್ಟ್ಯಾಂಡರ್ಡ್ ಬರುತ್ತೆ. ಇದು ಸೈಲೆನ್ಸರ್ ಕ್ಯಾಪ್ ಇದು. ಓ ಇದ್ರದ್ದು ಓಕೆ. ಗಾಡಿ ಚೆನ್ನಾಗಿದೆ, ಒಂಥರ ಇದು ಲುಕ್ಕು. 4 ಕಲರ್ ಬರುತ್ತಲ್ಲ ಇದು ಹಿಂಗೆ ಓಪನ್ ಹೆಂಗೆ ಇದು? ಅದು ಹಂಗೆ ಓಪನ್ ಅದು. ಓಹೋ ಹಾಂ ಹಾಂ. ಇದಕ್ಕೆ ನೋಡು ಗುರು, 14 ಇಂಚು ವೀಲ್ ಕೊಟ್ಟವ್ರು. ಇದು 125cc ಯಾವ ಗಾಡಿಗೂ ಈ ಥರ 14 ಇಂಚ್ ವೀಲ್ ಕೊಟ್ಟಿಲ್ಲ. ಯಮಾ ಏರಾಕ್ಸಲ್ಲಿ ಒಂದು ಕೊಟ್ಟಿದ್ದಾರೆ ಅದು, ಬಟ್ 155cc ಅದು. ಓಕೆ, ಇಲ್ಲಿ ಎಲ್ಲ LED ಅಲ್ಲ ಇದು, ಇಂಡಿಕೇಟರ್ಸ್ ಎಲ್ಲ LED. ಚೆನ್ನಾಗಿದೆ. ಗ್ರೌಂಡ್ ಕ್ಲಿಯರೆನ್ಸು ಅರೌಂಡು 164 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ನೈಸ್. ಇದೆಲ್ಲ ಅಲ್ಯೂಮಿನಿಯಮ್ ಅಲ್ಲ, ಇದು ಅಲ್ಯೂಮಿನಿಯಮಲ್ಲಿ ಕೊಟ್ಟಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ. ಸೊ ಟಾಪ್ ಎಂಡಲ್ಲಿ ಇದರಲ್ಲಿ ಇದು ಬರುತ್ತಲ್ಲ, ಕಪ್ ಹೋಲ್ಡರ್ಸು ಅದು, ಮತ್ತು ಇಲ್ಲಿ USB ಚಾರ್ಜಿಂಗ್ ಇದರಲ್ಲಿ USB ಚಾರ್ಜಿಂಗ್ ಬರುತ್ತಾ? ಇದು ಇಲ್ಲ, USB ಚಾರ್ಜಿಂಗ್ ಕೊಟ್ಟಿಲ್ಲ ಇದು. ಟಾಪ್ ಎಂಡಲ್ಲಿ ಮಾತ್ರ USB ಚಾರ್ಜಿಂಗ್ ಬರೋದು. ಇದು ಬೇಸಿಕ್ ವರ್ಷನ್ನು. ಟಾಪ್ ಎಂಡಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ನೈಸು. ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಮೋನೋಶಾಕ್. ನೈಸ್. ಫ್ರಂಟು 110 ಸೆಕ್ಷನ್ ಟೈರ್ಸು. ಫ್ರಂಟು 110 ಸೆಕ್ಷನ್ ಅಲ್ಲ, ಹಿಂದ್ಗಡೆ ಬಂದ್ಬಿಟ್ಟು 120 ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾರೆ. ಹೌದು, MRF ಜ್ಯಾಪರ್. ನೈಸ್. ಗಾಡಿ ಅಂತೂ ಸಖತ್ ಲೈಟ್ ವೆಯ್ಟ್ ಆಗಿದೆ. ಸೊ ಇದ್ರ ವೆಯ್ಟ್ ಬಂದ್ಬಿಟ್ಟು ಅರೌಂಡ್ 120 kgs ಇರೋದು. ಸೊ ಅದಕ್ಕೆ ಸಖತ್ ಫಾಸ್ಟಾಗಿ ಹೋಗುತ್ತೆ ಗಾಡಿ. ಸೊ ಈ ಗಾಡಿ ಬೆಲೆ ಬಂದ್ಬಿಟ್ಟು ಅರೌಂಡ್ 1,21,000 ಆಗುತ್ತೆ ಟಾಪ್ ಎಂಡಿಗೆ. ಸೊ ಟಾಪ್ ಎಂಡ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಅದರಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ, ಫ್ರಂಟು ಡಿಸ್ಕ್ ಬ್ರೇಕ್ ಬರುತ್ತೆ, ಮತ್ತು ಇಂಡಿಕೇಟರ್ಸು ಸ್ವಲ್ಪ ಬೇರೆ ಬರುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ ಗುರು. ಇದು ಬೇಸಿಕ್ ಬಂದ್ಬಿಟ್ಟು ನಿಮಗೆ 1,11,000ವರೆಗೂ ಆಗುತ್ತೆ ಗಾಡಿ. ಆರನ್ನು ನೋಡ್ಬೋದು ಕ್ವಾಲಿಟಿ ಹೆಂಗಿದೆ ಅಂತ. ಡಬಲ್ಸಲ್ಲೇ ಹಿಂಗೆ ಎಳಿತೈತಲ್ಲ ಗುರು. ಇನ್ನು ಸಿಂಗಲ್ಸಲ್ಲಂತೂ ಒಳ್ಳೆ ಸಖತ್ ಮಜಾ ಇರುತ್ತೆ ಗಾಡಿ ಓಡಿಸೋದಕ್ಕೆ. ನೈಸ್. ಸೊ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಆಲ್ ನ್ಯೂ ಹೀರೋ ಝೂಮ್ 125. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಡಿ ಒಳ್ಳೆ ಹೈಟಾಗೂ ಇದೆ, ಯಾಕಂದರೆ 14 ಇಂಚ್ ವೀಲ್ ಇದೆಯಲ್ಲ. ಸೊ ಒಳ್ಳೆ ಸ್ಟೆಬಿಲಿಟಿನೂ ಚೆನ್ನಾಗಿದೆ, ಒಳ್ಳೆ ಸ್ಟೇಬಲ್ ಆಗಿದೆ ಗುರು. ಸಸ್ಪೆನ್ಷನು ಸಕ್ಕತ್ತಾಗಿದೆ. ಈ ಡ್ರಮ್ ಬ್ರೇಕ್ಸ್ದೆ ಬ್ರೇಕಿಂಗು ತುಂಬ ಚೆನ್ನಾಗಿದೆ. ಸೊ ಡಿಸ್ಕ್ದಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಚೆನ್ನಾಗಿದೆ ಗಾಡಿ, ಮಾತಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಟಾಪ್ ಎಂಡಲ್ಲಿ ನೋಡ್ಬೋದು ನೀವು, ಬೈಬ್ರೇದು ಪೆಟಲ್ ಡಿಸ್ಕ್ ಬರುತ್ತೆ ಫ್ರಂಟಲ್ಲಿ. ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಇಲ್ಲಿ.
ಬ್ಯಾಟ್ರಿ ಅದು ಕನೆಕ್ಟ್ ಮಾಡಿಲ್ಲ ಅಲ್ಲ? ಇಲ್ಲ ಇಲ್ಲ